ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಐಶ್ವರ್ಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಫಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬನ ನಮ್ಮ ಮನೇಲಿ ಮಾಡಿದೆ. ಹೇಗೆಲ್ಲ ಮಾಡಿದೆ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಬ್ಯಾಕ್ಗ್ರೌಂಡ್ಗೆ ಈ ಥರ ಸ್ಕರ್ಟ್ನ ಯೂಸ್ ಮಾಡಿದ್ದೆ. ಹಾಗೆ ಅಮ್ಮನವರ ಮುಖಕ್ಕೆ ಅಲಂಕಾರ ಮಾಡಿಕೊಂಡು, ಹಾಗೆ ಹೊಸ್ಲೆಲ್ಲ ನೀಟಾಗಿ ತೊಳ್ಕೊಂಡು ರಂಗೋಲಿ ಹಾಕಿ ಆಗಲೇ ಎಲ್ಲ ರೆಡಿ ಮಾಡಿಕೊಂಡಿದ್ದೆ. ನಾನು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋ ಸಮಯದಲ್ಲಿ ವಿಡಿಯೋ ಮಾಡಿಕೊಂಡೆ. ಡೀಟೇಲಾಗಿ ನೆಕ್ಸ್ಟ್ ಇಯರ್ನ ತೋರಿಸ್ತೀನಿ ಏನೆಲ್ಲ ಮಾಡಿದೆ ಅಂತ. ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ಹಾಗೆ ಇದು ನೆಕ್ಸ್ಟ್ ಡೇ ವಿಡಿಯೋ, ಶನಿವಾರದ ವಿಡಿಯೋ. ಇವತ್ತು ವರಮಹಾಲಕ್ಷ್ಮಿ ವಿಸರ್ಜನೆ ಮಾಡ್ತಾಯಿದ್ವಿ. ಅದಕ್ಕೆ ಫಸ್ಟು ಫ್ರೆಶ್ ಅಪ್ ಎಲ್ಲ ಆಗಿ ನಮ್ಮ ಮನೆ ದೇವ್ರಿಗೆ ಪೂಜೆನ ಮಾಡಿ, ಅದಾದಮೇಲೆ ವರಮಹಾಲಕ್ಷ್ಮಿನ ವಿಸರ್ಜನೆ ಮಾಡ್ತಾಯಿದ್ದೀನಿ. ನಾನು ಫಸ್ಟು ವರಮಹಾಲಕ್ಷ್ಮಿಗೆ ಕೆಂಪಾರತಿ ಮಾಡಿ ದೃಷ್ಟಿ ಕೊಟ್ಟಿಟ್ಟು ಲಕ್ಷ್ಮಿಗೂ ಕೂಡ ಪೂಜೆ ಮಾಡಿದೆ. ಅದಾದಮೇಲೆ ನಾನು ಕೆಳಗೆಲ್ಲ ಏನೇನು ಇಟ್ಟಿದ್ದೆ, ಪ್ರಸಾದ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಮಡ್ಲಕ್ಕಿ, ಅದನ್ನೆಲ್ಲ ಫಸ್ಟ್ ನಾನು ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ನಾನು ವರಮಹಾಲಕ್ಷ್ಮಿನ ಈ ಥರ ಒಂದು 3 ಸಲ ಅಲ್ಲಾಡಿಸಿ, ಅದಾದಮೇಲೆ ನಾನು ಫಸ್ಟು ಮೇಲಿರೋ ಹೂವನ್ನ ಎಲ್ಲ ತೆಗಿತೀನಿ. ಹೂವನ್ನೆಲ್ಲ ತೆಗೆದು ಅದಾದಮೇಲೆ ಮುಖ ಆಗಿರ್ಬೋದು, ಕೈ ಕಾಲಾಗಿರ್ಬೋದು ಅದನ್ನೆಲ್ಲ ತೆಗೆದೆ. ಇದರಲ್ಲಿ ಏನಾದರೂ ನಾನು ಮಾಡಿರೋ ವರಮಹಾಲಕ್ಷ್ಮಿಯಲ್ಲಿ ಏನಾದರೂ ತಪ್ಪಿದ್ದರೆ ಕಮೆಂಟ್ ಮಾಡಿ. ಹಾಗೆ ನಾನು ಮೇಲಿನ ಕಳಸಕ್ಕೆ ನಾನು ಈ ಥರ ಅಕ್ಕಿ ಹಾಕ್ಬಿಟ್ಟು ಡ್ರೈ ಫ್ರೂಟ್ಸ್ನ ಹಾಕಿದ್ದೆ. ಈಗ ಅದನ್ನು ತೆಗೆದಿಟ್ಕೊಂಡು ಮತ್ತೆ ಶುಕ್ರವಾರ ನಾನು ಅದರಲ್ಲಿ ಏನಾದರೂ ಸ್ವೀಟ್ ಮಾಡ್ಕೋತೀನಿ. ಹಾಗೆ ವರಮಹಾಲಕ್ಷ್ಮಿ ಮುಖಕ್ಕೆ ಈ ಥರ ಅಲಂಕಾರ ಮಾಡಿದ್ದೆ ನಾನು. ಅದಾದಮೇಲೆ ಕೆಳಗಡೆ ಒಂದು ಬಿಂದಿಗೆನ ಇಟ್ಟಿದ್ದೆ, ಅಲ್ಲಿ ನೀರನ್ನ ಇಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಕುಂಕುಮ, ಕೆಂಪು ಹಾಗೆ ಅಕ್ಷತೆನ ಹಾಕಿದ್ದೆ. ಅದನ್ನು ತಗೊಂಡು ಈ ಥರ ನಾನು ಗಿಡಕ್ಕೆ ನೀರು ಹಾಕ್ತೆ. ಅದಾದಮೇಲೆ ಎಲ್ಲ ವಸ್ತುಗಳನ್ನ, ಕೈ ಆಗಿರ್ಬೋದು, ಕಳಸ ಆಗಿರ್ಬೋದು, ಎಲ್ಲ ಈ ಥರ ಪ್ಯಾಕ್ ಮಾಡಿಟ್ಟೆ. ಹಾಗೆ ಇದು ಈವ್ನಿಂಗ್ ವಿಡಿಯೋ. ನಾನು ಈವ್ನಿಂಗ್ ಪುಳಿಯೋಗರೆ ಮಾಡ್ಕೋತಾ ಇದ್ದೆ. ಯಾಕೆಂದರೆ ನಮ್ಮ ಮನೆ ದೇವರು ತಿಮ್ಮಪ್ಪಗೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಸಾದ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಪುಳಿಯೋಗರೆ ಮಾಡಿಕೊಂಡು ಮನೆಯಲ್ಲಿ ಕೂಡ ಸ್ವಲ್ಪ ನೈವೇದ್ಯ ಮಾಡಿ ಪೂಜೆ ಮಾಡಿಕೊಂಡು ಪುಳಿಯೋಗರೆನೆಲ್ಲ ಕಲಿಸ್ಕೊಂಡು ಬಾಕ್ಸಿಗೆ ಹಾಕ್ಕೊಂಡು ಫ್ರೆಶ್ ಅಪ್ ಆಗಿ ಎಲ್ಲರೂ ಹೊರಟ್ವಿ. ನಮ್ಮ ಮನೆ ದೇವರ ಹತ್ರ ಹೋಗ್ಬಿಟ್ಟು ಅಲ್ಲೂ ಪೂಜೆ ಮಾಡಿಸ್ಕೊಂಡು ಪ್ರಸಾದ ಹಂಚ್ಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋದ್ವಿ. ಇವತ್ತು ಶನಿವಾರ ಆಗಿರೋದ್ರಿಂದ ಅಲ್ಲೂ ಕೂಡ ತುಂಬ ಜನ ಇದ್ದರು. ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು. ಶ್ರಾವಣ ಮುಗಿತಾ ಬಂತಲ್ವ, ಅದಕ್ಕೆ ನಾವು ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಮಂಗಳಾರತಿ ಮಾಡಿಸ್ಕೊಂಡು ತಂದಿದ್ದಂಥ ಪ್ರಸಾದನ ನಾವು ಕೂಡ ಹಂಚ್ಬಿಟ್ಟು ಅಲ್ಲೂ ಪ್ರಸಾದ ಕೂಡ ಮಾಡಿದರು. ಪ್ರಸಾದ ಅಲ್ಲೂ ತಿಂದ್ಕೊಂಡು ಮತ್ತು ಮನೆಗೆ ಬಂದ್ವಿ. ನಿಮಗೂ ಕೂಡ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.